ಹಾಯ್. IPL ಮುಗಿದ್ರೂ ಕೂಡ IPL ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಮಾತ್ರ ಬರ್ತಾನೆ ಇದೆ. ಇವತ್ತು ನಿಮಗೆ 5 ಫ್ರೆಶ್ ಅಪ್ಡೇಟ್ಸ್ ಜೊತೆಗೆ ನಾನು ಬಂದಿದ್ದೀನಿ. ಅದರಲ್ಲೂ 5ನೇದು ಮಾತ್ರ ನಿಮಗೆ ಸಖತ್ ಇಂಟ್ರೆಸ್ಟಿಂಗ್ ಹಾಗೆ ಖುಷಿ ಕೊಡುವಂಥದ್ದು. ಹಾಗೆ ನಿಮ್ಗೆ ಇದ್ರ ಬಗ್ಗೆ ಏನು ಒಪಿನಿಯನ್ ನನಗೂ ಕೂಡ ಪ್ರಶ್ನೆ ಇದೆ, ನೋಡೋಣ ಅದ್ರ ಬಗ್ಗೆ ನೀವು ಹೇಳಿ. ಫಸ್ಟ್ ಅಪ್ಡೇಟ್ ಏನು ಅಂತಂದರೆ, ಕುಲ್ದೀಪ್ ಯಾದವ್ ಲಕ್ನೋ ಸೂಪರ್ ಜೈಂಟ್ಸಿಗೆ ಹೋಗ್ತಾರೆ ಅಂತ ಈಗ ಸುದ್ದಿ ಇದೆ. ಇತ್ತೀಚೆಗಷ್ಟೇ ನಿಮಗೆ ಗೊತ್ತಿರಬಹುದು, ಅನೌನ್ಸ್ಮೆಂಟ್ ಆಗಿತ್ತು ಲಕ್ನೋ ಕಡೆಯಿಂದ, ನಾವು ರಿಷಬ್ ಪಂತ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ. ಅದು ದೊಡ್ಡ ಅಮೌಂಟ್, ಅವ್ರಿಗೆ 27 ಕೋಟಿ ನೀರಲ್ಲೂ ಹೋಮ ಮಾಡಿದಾಗಾಯಿತು. ಯಾವುದೇ ನಯಾ ಪೈಸೆ ಯೂಸ್ ಆಗಲಿಲ್ಲ. ಆಮೇಲೆ ಅವರು ಉಳ್ಕೊಳ್ಳಿ ಅಂತ ಹೇಳಿದ್ರಂತೆ. ಆಮೇಲೆ ರಿಷಬ್ ಪಂತ್ ಇಲ್ಲ, ನಾನು ಕ್ಯಾಪ್ಟನ್ಸಿಂದ ಹೊರಗೆ ಬರ್ತಾ ಇದ್ದೀನಿ, ಅಥವಾ ಲಕ್ನೋ ಟೀಮಿಂದನೇ ಆಲ್ಮೋಸ್ಟ್ ಹೊರಗಡೆ ಬರ್ತಿದ್ದಾರೆ ಅಂತ ಹೇಳಿದ್ರಂತೆ. ಐ ಡೌಟ್ ಅವರು ಉಳಿಯೋಕ್ಕೆ ಹೇಳಿರೋದು. ಬಟ್ ಓಕೆ, ಎನಿವೆ ರಿಷಬ್ ಪಂತ್ ಈಗ ಹೊರಗಡೆ ಬಂದಿದ್ದಾರೆ. ಕ್ಯಾಪ್ಟನ್ಸಿಯಿಂದ ಹೇಳಿದ್ರು, ಟೀಮಿಂದ ಕೂಡ ಹೊರಗಡೆ ಹೋಗ್ತೀನಿ ಅಂತ ಇತ್ತೀಚೆಗೆ ಒಂದು ಮೀಟಿಂಗಲ್ಲೂ ಕೂಡ ಹೇಳಿದಾರಂತೆ. ಆದರೆ ಕುಲ್ದೀಪ್ ಯಾದವ್ ಈಗ ಲಕ್ನೋ ಸೂಪರ್ ಜೈಂಟ್ಸಿಗೆ ಬರ್ತಿದ್ದಾರೆ ಅಂತ ಸುದ್ದಿ ಇದೆ. ಇವತ್ತಿನ ಫ್ರೆಶ್ ಅಪ್ಡೇಟ್ ಅದು. ಆದರೆ ರಿಷಬ್ ಪಂತಿಗೆ ಎಕ್ಸಾಕ್ಟ್ಲಿ ಲೈಕ್ ಏನು ಚೇಂಜ್ ಅಲ್ಲ, ಬಟ್ ಗೊತ್ತಿಲ್ಲ, ಅವ್ರಿಗೆ ಆ ಒಂದು ರಿಕ್ವೈರ್ಮೆಂಟ್ ಬೇಕು ಅಂತ ಅನಿಸ್ತಾ ಇದೆ ಅನಿಸುತ್ತೆ, ಕುಲ್ದೀಪ್ ಬೇಕು ಅಂತ. ಸೊ ಒಂದು ಟಾಕ್ಸ್ ನಡೆದಿದೆ ಅನ್ನೋದ್ರ ಬಗ್ಗೆ ಸುದ್ದಿ ಇದೆ. ಕುಲ್ದೀಪ್ ಯಾದವ್ ಲಕ್ನೋ ಸೂಪರ್ ಜೈಂಟ್ಸಿಗೆ ಬರಬಹುದು ಅನ್ನೋದು. ಇದು ನಂಬರ್ 1. ಎರಡನೇ ಅಪ್ಡೇಟ್ ಬಂದು ರಿಷಬ್ ಪಂತ್ ವಿಚಾರನೆ. ರಿಷಬ್ ಪಂತ್ ಮತ್ತೆ ವಾಪಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಆದರೆ ಗೊತ್ತಿಲ್ಲ, ಇದೇ 27 ಕೋಟಿಗೇನೆ ಏನಾದರೂ ಟ್ರೇಡಾ ಏನು, ಯಾವ ಥರ ಇದು ಲೆಕ್ಕಾಚಾರ. 27 ಕೋಟಿ ಕೊಟ್ಟರೆ ಅಲ್ಲಿ ಲಕ್ನೋ ಏನು ಡೆಲ್ಲಿಗೆ ಉಳ್ಕೊಳ್ಳೋದೇ ಇಲ್ಲ ಬಜೆಟ್. ಹಾಗಾಗಿ ಹೇಗಿದನ್ನು ಪ್ಲೇಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಮಾತುಕತೆ ನಡೀತಾ ಇದೆ, ವಾಪಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಷಬ್ ಪಂತ್ ಬರ್ತಾರೆ. ಅಂದರೆ ಕಂಪೇರ್ ಟು ಎನಿ ಫ್ರಾಂಚೈಸಿ, ರಿಷಬ್ ಪಂತಿಗೆ ಹೆಚ್ಚಿನ ಸಕ್ಸಸ್ ಸಿಕ್ಕಿದ್ದೆ ಈ ಒಂದು ಫ್ರಾಂಚೈಸಿಲಿ, ಎಲ್ಲಿ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ. ಸೊ ಹಾಗಾಗಿ ಗರು ವಾಪಸಿ ಆಗುತ್ತೆ ಅಂತ ಸುದ್ದಿ ಇದೆ. ಬಟ್ ಹೇಗೆ ಲೆಕ್ಕಾಚಾರ ಏನು ಅನ್ನೋದು ಗೊತ್ತಿಲ್ಲ. ಇದು ಎರಡನೇದು. ಮೂರನೇದು ಬಂದು ಭಾಳ ಮುಖ್ಯವಾಗಿರುವಂಥದ್ದು, ಮುಂದಿನ ಸೀಸನ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಆಗಿ ಅಕ್ಷರ್ ಪಟೇಲ್ ಬದಲು KL ರಾಹುಲ್ ಅವರು ಈಗ ನಿರ್ಧಾರ ಮಾಡಿದ್ದಾರೆ. KL ರಾಹುಲ್ ಅವ್ರನ್ನ ತರಬೇಕು ಅಂತ ಡೆಲ್ಲಿ ಮ್ಯಾನೇಜ್ಮೆಂಟ್ ಅಂತ. ಇವತ್ತಿನ ಮತ್ತೊಂದು ಫ್ರೆಶ್ ಅಪ್ಡೇಟ್. ಆದರೆ ನಾನು ಎರಡನೇ ಅಪ್ಡೇಟ್ ಕೊಟ್ಟನಲ್ಲ, ಏನು ಅಂತಂದರೆ ರಿಷಬ್ ಪಂತ್ ಬರ್ತಾರೆ ಅಂತ. ಬಟ್ ರಿಷಬ್ ಪಂತ್ ಬಂದರೆ ಮತ್ತೆ ಅವರಿಗೆ ಕ್ಯಾಪ್ಟನ್ಸಿ ರೋಲ್ ಕೊಡ್ತಾರೆ, ಅಥವಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರಿ KL ರಾಹುಲ್ನ ಕ್ಯಾಪ್ಟನ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಇರಬಹುದು. ಸೊ ಆ ಕಾರಣಕ್ಕೆ KL ರಾಹುಲ್ ಮತ್ತೆ ಸ್ಕಿಪ್ಪರ್ ಆಗಿ ಕಮ್ಬ್ಯಾಕ್ ಮಾಡುವಂಥ ಸಾಧ್ಯತೆ ಇದೆ. ಅಕ್ಷರ್ ಪಟೇಲ್ ಲಾಸ್ಟ್ 2 ಸೀಸನಲ್ಲೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಇರಲಿಲ್ಲ, ಸರಿಯಾಗಿ ಅವರು ಕ್ವಾಲಿಫೈ ಕೂಡ ಆಗಲಿಲ್ಲ. ಟೀಮ್ ಕೂಡ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ ಅದರಲ್ಲಿ. ಸ್ಟಬ್ಸ್ ಇದ್ದಾರೆ, ಸ್ಟಾಕ್ ಇದ್ದಾರೆ, ಲುಂಗಿ ಅಂಗಿಡಿ ಇದ್ದಾರೆ, ಇನ್ನು ಹಲವಾರು ಪ್ಲೇಯರ್ಸ್ ನಾನು ನೋಡ್ತಾ ಇದ್ದೀನಿ ಅದರಲ್ಲಿ. ಅವ್ರದ್ದು ಇಡೀ ಒಂದು ಯಾವುದೋ ಒಂದು ಗ್ರೂಪ್ ಫೋಟೋ ನೋಡಿದ್ದೆ ನಾನು ಟಾಪ್ ಆ್ಯಂಗ್ಲಿಂದ. KL ರಾಹುಲ್, ಅಕ್ಷರ್ ಪಟೇಲ್, ಎಂಥ ಟ್ಯಾಲೆಂಟೆಡ್ ಬಂಚ್ ಇದ್ದರೂ ಕೂಡ ಪರ್ಫಾರ್ಮೆನ್ಸ್ ಮಾತ್ರ ಬರ್ತಾ ಇಲ್ಲ. ಕೆಲವೊಂದು ಹೆಸರುಗಳು ನನಗೆ ಮಿಸ್ ಔಟ್ ಆಗ್ತಾ ಇದೆ. ಬಟ್ ಈವನ್ ಒಂದೊಳ್ಳೆ ಕ್ವಾಲಿಟಿ ಸೈಡ್, ಬಟ್ ಪರ್ಫಾರ್ಮೆನ್ಸ್ ಮಾತ್ರ ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನನಗನ್ಸುತ್ತೆ ಮೇ ಬಿ KL ರಾಹುಲ್ ಬಂದ ಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಚೆನ್ನಾಗಿ ಲೀಡ್ ಮಾಡಿದ್ದಾರೆ, ಅವರೇ ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಕ್ಷರ್ ಪಟೇಲ್ಗೆ ಅವ್ರು ಮಣೆ ಹಾಕಿದ್ರು. ಬಟ್ KL ಇಸ್ ದ ರೈಟ್ ಫಿಟ್ ಫಾರ್ ದಿಸ್ ಕ್ಯಾಪ್ಟನ್ ಸ್ಲಾಟ್. ಬಟ್ ಏನಾದರೂ ರಿಷಬ್ ಪಂತ್ ಬಂದರೆ ಏನು ಅನ್ನೋದು ಗೊತ್ತಿಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ, ಯುವರಾಜ್ ಸಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ನ ಸಪೋರ್ಟಿಂಗ್ ಸ್ಟಾಫ್ ಒಂದು ಟೀಮ್ಗೆ ಸೇರ್ತಾರೆ. ಹೇಗೆ ಬ್ಯಾಟಿಂಗ್ ಕೋಚಾ, ಏನು ಫೀಲ್ಡಿಂಗಾ, ಅಥವಾ ಬ್ಯಾಟಿಂಗ್ ಜೊತೆಗೆ ಏನೋ ಮೆಂಟರಾ, ಯಾವ ರೀತಿ ಅಂತ ಗೊತ್ತಿಲ್ಲ. ಬಟ್ ಸೌರವ್ ಗಂಗೂಲಿ ಜೊತೆಗೆ ಯುವರಾಜ್ ಸಿಂಗ್ ಕೂಡ ಫ್ರಾಂಚೈಸ್ಗೆ ಜಾಯ್ನ್ ಆಗ್ತಾರೆ ಸಪೋರ್ಟಿಂಗ್ ಸ್ಟಾಫ್ ಆಗಿ ಅಂತ ಮತ್ತೊಂದಿದೆ. ಕೊನೆಯ ಅಪ್ಡೇಟ್ ನಾನು ಆಗಲೇ ಹೇಳಿದೆ, ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ. ಅದೇನು ಅಂತಂದರೆ, ಅರ್ಲಿ ಸ್ಟಾರ್ಟ್ ಆಗುತ್ತೆ ಮುಂದಿನ IPL ಅನ್ನೋದು. ಅಂದರೆ ಮಾರ್ಚ್ ಎಂಡಿಗೆ ಆಗ್ತಿತ್ತಲ್ಲ, ಆಲ್ಮೋಸ್ಟ್ ಮಾರ್ಚ್ 28ಕ್ಕೆ ಸ್ಟಾರ್ಟ್ ಆಗಿದೆ ಈ ಸಲ IPL. ಮುಂದಿನ IPL ಮಾರ್ಚ್ 10ಕ್ಕೆ ಸ್ಟಾರ್ಟ್ ಆಗಿ ಮೇ 15ಕ್ಕೆ ಎಂಡ್ ಆಗುತ್ತೆ ಅಂತ ಒಂದು ಟೆಂಟೇಟಿವ್ ಒಂದು ಪ್ಲ್ಯಾನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾಕಂತಂದರೆ ಅಕ್ಟೋಬರಲ್ಲಿ ODI ವರ್ಲ್ಡ್ ಕಪ್ ಕೂಡ ಇದೆ. ಸೊ ಅದಕ್ಕೂ ಮುಂಚೆ ಒಂದಷ್ಟು ಒನ್ ಡೇ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ತುಂಬ ಮೇ ಎಂಡಿಗೆ ಹೋದರೆ ಆಮೇಲೆ ಉಳ್ಕೊಳ್ಳೋದು ನಿಮಗೆ ಜೂನ್, ಜುಲೈ, ಆಗಸ್ಟ್ ಅಷ್ಟೇ. ಸೆಪ್ಟೆಂಬರಿಂದ ಒಂದಷ್ಟು ಈ ವಾರ್ಮ್ ಅಪ್ ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಮೇ ಬಿ ಒಂದು ಒನ್ ಡೇ ವಿಂಡೋವನ್ನು ಕ್ರಿಯೇಟ್ ಮಾಡೋಣ ಅನ್ನೋ ಕಾರಣಕ್ಕೆ ICC ಈ ಥರ ಒಂದು ನಿರ್ಧಾರವನ್ನು ಮಾಡಿರ್ಬೋದು. ಏನು ಇವ್ರ ಜೊತೆ ಮಾತನಾಡಿ BCCI ಜೊತೆಗೆ. ಲೆಟ್ಸ್ ಸಿ ಏನಾಗುತ್ತೆ. ನೀವು ಇಷ್ಟಪಡ್ತೀರಾ ಮೇ 15ಕ್ಕೆ ಎಂಡ್ ಆಗೋದು, ಮಾರ್ಚ್ 10ಗೆ ಸ್ಟಾರ್ಟ್ ಆಗೋದು? ಆಲ್ಮೋಸ್ಟ್ ನಿಮ್ಗೊಂದು 18 ದಿನ ಮುಂಚೆನೇ ಸ್ಟಾರ್ಟ್ ಆಗುತ್ತೆ IPL. ಇದ್ರ ಬಗ್ಗೆ ಕಮೆಂಟ್ ಮಾಡಿ. KL ರಾಹುಲ್ ಡೆಲ್ಲಿ ಕ್ಯಾಪ್ಟನ್ ಆಗೋ ಬಗ್ಗೆ ಕೂಡ ನಿಮ್ಮ ಕಮೆಂಟ್ ಇರಲಿ. ನಮಸ್ಕಾರ.